ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮಾಡೋರ ಬಾಯಿಗೆ ಬೀಗ ಹಾಕ್ತೀವಿ ಅಂತ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನ ಜಾರಿಗೆ ತರಟಕ್ಕೆ ಹೊರಟಿದೆ. ಒಳ್ಳೆ ವಿಷಯ. ಆದ್ರೆ ಕಾಂಗ್ರೆಸ್ನಲ್ಲೇ ಇರುವಂತಹ ಹರಕು ಬಾಯಿಗಳಿಗೆ ಮೊದಲು ಬೀಗ ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಈ ಕಾಂಗ್ರೆಸ್ ಮುಖಂಡ ಮಹಿಳಾ ಅಧಿಕಾರಿ ಅನ್ನೋದನ್ನು ನೋಡದೆ ಕೀಳು ಮಟ್ಟದ ಪದ ಬಳಸಿ ನಿಂದಿಸಿರೋದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಷ್ಟಕ್ಕೂ ಶಿಡ್ಲಘಟ್ಟದಲ್ಲಿ ಸದ್ದು ಮಾಡಿದ ಆಡಿಯೋದಲ್ಲಿ ಏನೇನಿದೆ, ಅದ್ಯಾವ ಬ್ಯಾನರ್ ವಿಚಾರವಾಗಿ ವಾಗ್ಯುದ್ಧ ನಡೆದಿದೆ, ಊರಿಗೆಲ್ಲ ಬುದ್ಧಿ ಹೇಳೋಕ್ ಹೊರಟಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲೇ ಈ ರೀತಿಯಾದಂತ ಪುಡಾರಿಗಳಿಗೆ ಹಾಗಾದ್ರೆ ಬ್ರೇಕ್ ಹಾಕೋ ಕಾರ್ಯ ಆಗ್ತಾ ಇಲ್ವಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದೀನಿ. ಎಲ್ಲ ಹೊಡಿಂದ ಬರ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಂಕಿ ಹಚ್ಚಿಸಿ ಬಿಡ್ತೀನಿ ಎಂದವನ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆಸಿ ಬಿಡ್ತೀನಿ ಎಂದವನ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆಯುತ್ತಿದ್ದಾರೆ. ದಂಗೆ ಎಬ್ಬಿಸ್ತೀನಿ ಎಂದವನ ವಿರುದ್ಧ ಸರ್ಕಾರಿ ಸಿಬ್ಬಂದಿ ದಂಗೆ ಎದ್ದಿದ್ದಾರೆ. ಇವರೆಲ್ಲ ಹೀಗೆ ಆಕ್ರೋಶ ಹೊರ ಹಾಕ್ತಿರೋದು ಈ ಕಾಂಗ್ರೆಸ್ ಮುಖಂಡನ ವಿರುದ್ಧ. ಬಳ್ಳಾರಿ ಬ್ಯಾನರ್ ಬೆಂಕಿ ಬಳಿಕ ಚಿಕ್ಕಬಳ್ಳಾಪುರದಲ್ಲ ಬ್ಯಾನರ್ ಕಿಚ್ಚವ್. ಅನಧಿಕೃತ ಬ್ಯಾನರ್ ತೆರವು ಮಾಡಿದ ಪೌರಾಯುಕ್ತರಿಗೆ ಜೀವ ಬೆದರಿಕೆ. ಬೆಂಕಿ, ದಂಗೆ, ಚಪ್ಪಲಿ, ಕಾಂಗ್ರೆಸ್ ಪುಡಿ ರಾಜಕಾರಣಿಯ ದರ್ಪ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದೀನಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಇದೇ ಇವತ್ತು ಸರ್ಕಾರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಬೀದಿಗಿಳಿದು ಹೋರಾಟ ನಡೆಸಲು ಕಾರಣವೇ ಈ ಬೈಗುಳ. ಕಿವಿಯಲ್ಲಿ ಕೇಳಲಾಗದಂತ ಕೀಳು ಮಟ್ಟದ ಪದ ಬಳಸಿ ನಿಂದಿಸಿರೋದು ಬೇರ್ಯಾರು ಅಲ್ಲ, ಈತನೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಪುಡಾರಿ ರಾಜೀವ್ ಗೌಡ. ಈತ ಕೆಪಿಸಿಸಿ ರಾಜ್ಯ ಸಂಯೋಜಕನಂತೆ. ಅದೇನ ಸಂಯೋಜನೆ ಮಾಡ್ತಾನೋ ಏನೋ, ಆದ್ರೆ ಇವನ ಮಾತಿನಲ್ಲಿ ಸಂಯಮವಂತ ಇಲ್ವೇ ಇಲ್ಲ. ಅದೇಕೆ ಅಂತೀರಾ? ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪೌರಾಯುಕ್ತರಾದ ಅಮೃತ ಗೌಡರಿಗೆ ಈ ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿ ಅವಾಚ್ಯ ಪದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾನೆ. ಹೀಗೆ ಕೇಳಿಸಿಕೊಳ್ಳುವುದಕ್ಕೂ ಆಗದ ರೀತಿ ಬೈತಿರೋದಕ್ಕೆ ಕಾರಣವೇ ಈ ಬ್ಯಾನರ್. ಶಿಡ್ಲಘಟ್ಟದಲ್ಲಿ ಹಾಕಲಾಗಿದ್ದ ಬ್ಯಾನರ್ ಏಕೆ ತೆಗೆದಿದ್ದೀರಾ ಅಂತ ಪ್ರಶ್ನಿಸಿದ ರಾಜೀವ್ ಗೌಡ ಬೆಂಕಿ ಹಚ್ಚಿಸಿ ಬಿಡ್ತೀನಿ ಅಂತ ಆವಾಜ್ ಹಾಕಿದ್ದಾನೆ. ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ಕೆ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದೀನಿ ನಾನು. ಪೌರಾಯುಕ್ತೆ ಅಮೃತ ಬ್ಯಾನರ್ ತೆರವು ಮಾಡಿ ಕಚೇರಿಯಲ್ಲಿ ಇಡಲಾಗಿದೆ. ಬ್ಯಾನರ್ನಿಂದ ಅಪಘಾತವಾಗಿದೆ ಅಂತ ದೂರುಗಳು ಬಂದಿವೆ ಅಂತ ಸ್ಪಷ್ಟನೆ ಕೊಟ್ಟರು. ರಾಜೀವ್ ಗೌಡನ ಮಾತಿನಲ್ಲೇ ಹಿಡಿತವೇ ಇರಲಿಲ್ಲ. ಎಂಎಲ್ಎ ಹೇಳಿದಂತೆ ಕೇಳಲಾಗ್ತಿದೆ ಅಂತ ಆರೋಪಿಸಿ ಸಿಬ್ಬಂದಿಯನ್ನ ಸೇರಿಸಿ ನಿಂದಿಸಿದ್ದಾನೆ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಎಲ್ಲ ಕರ್ಕೊಂಬ ನಮಗೂ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೊಡಿಸ್ಕೊಬೇಕು. ಒಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ
ಸಚಿವ ಜಮೀರ್ ಪುತ್ರ ಅಭಿನಯಿಸಿರೋ ಸಿನಿಮಾದ ಈವೆಂಟ್ ಶಿಡ್ಲಘಟ್ಟದಲ್ಲಿತ್ತು. ಇದಕ್ಕಾಗಿ ಶಿಡ್ಲಘಟ್ಟದ ತುಂಬೆಲ್ಲ ಕಾಂಗ್ರೆಸ್ನವರು ಬ್ಯಾನರ್ ಹಾಕಿದ್ರು. ಆದರೆ ಅನುಮತಿ ಪಡೆದಿರಲಿಲ್ವಂತೆ. ಅನಧಿಕೃತವಾಗಿ ಬ್ಯಾನರ್ ಹಾಕಲಾಗಿತ್ತಂತೆ. ಕೆಲ ಬ್ಯಾನರ್ಗಳು ಅರ್ಧಕ್ಕೆ ಕಳಚಿ ಬಿದ್ದಿದ್ದು. ಇದರಿಂದ ರಸ್ತೆಯಲ್ಲಿ ಓಡಾಡೋ ಜನರು, ವಾಹನ ಸವಾರರಿಗೆ ತೊಂದರೆಯಾಗ್ತಿದೆ, ಅಪಘಾತಗಳು ಆಗ್ತಿವೆ ಅಂತ ದೂರುಗಳು ಕೇಳಿ ಬಂದಿದ್ವು. ಹೀಗಾಗಿ ಪೌರಾಯುಕ್ತರಾದ ಅಮೃತಾ ಗೌಡ ಬ್ಯಾನರ್ಗಳನ್ನ ತೆರವು ಮಾಡಿಸಿದ್ರು. ಆದ್ರೆ ಇದ್ಯಾವುದನ್ನು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ಇಲ್ಲದ ರಾಜೀವ್ ಗೌಡ ಅಶ್ಲೀಲ ಪದ ಬಳಸಿ ನಿಂದಿಸಿದ್ದಾನೆ. ಈ ನಿಂದನೆಯಿಂದ ಮನನೊಂದ ಅಮೃತ TV9 ಮುಂದೆ ಕಣ್ಣೀರಿಟ್ರು. ತಂದೆ ಕನಸು ಈಡೇರಿಸಲು ಈ ಹುದ್ದೆಗೆ ಬಂದೆ ಅಂತ ಅಳಲು ತೋಡಿಕೊಂಡ್ರು. ಆವಾಗೇ ನಾವು ಅದನ್ನು ಬಿಚ್ಚಿಲ್ಲ, ಅದು ಅರ್ಧ ಬಿದ್ದೋಗಿದ್ದರಿಂದ ನಾವು ಅದನ್ನು ತೆಗೆದುಬಿಟ್ಟು ಆಫೀಸಲ್ಲಿ ಇಟ್ಟಿದ್ದೀವಿ. ನಿಮ್ಮ ಎಕ್ಸ್ ಕೌನ್ಸಿಲರ್ಸ್ಗಳಿಗೂ ನಾವು ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇಮಿಡಿಯೇಟ್ ನಾನು ಅಲ್ಲೇ ಇನ್ಫಾರ್ಮ್ ಮಾಡಿದೆ. ನಾನು ಒಳ್ಳೆ ಒಂದು ಪ್ಯಾಕೇಜ್ ಬಿಟ್ಟು ಜನಸೇವೆಗೆ ಅಂತ ನನ್ನ ತಂದೆ ಆಸೆ ಇದ್ದಿದ್ದರಿಂದ ನಾನು ಇಲ್ಲಿ ಬಂದು ಮಾಡಿದೆ. ನಂದು 5 ವರ್ಷ ಸರ್ವಿಸಲ್ಲಿ ಯಾರೂ ಈ ಥರ ಯಾವತ್ತೂ ಮಾತಾಡಿಲ್ಲ ಸರ್. ಈ ಥರ ಇದೆ ನನಗೂ ಫಸ್ಟ್ ಟೈಮ್. ರಾಜೀವ್ ಗೌಡ ದರ್ಪದ ಮಾತಿನ ಬಗ್ಗೆ ಅಮೃತ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಗರಸಭೆ ಸಿಬ್ಬಂದಿ, ಅಧಿಕಾರಿಗಳು ಕೂಡ ಅಮೃತ ಪರ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಕೂಡ ಖಂಡಿಸಿದ್ರು. ಅವ್ರ ಮೇಲೆ ಈ ರೀತಿ ಮಾತಾಡುವಂಥದ್ದು ಅದು ಅಕ್ಷಮ್ಯ ಅಪರಾಧ. ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೇನೆ. ಮತ್ತು ಅವರು ಏನು ದೂರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕ್ರಮ ಆಗಬೇಕು, ಕಾನೂನಿನಲ್ಲಿ ಯಾವ ರೀತಿ ಕ್ರಮ ಆಗಬೇಕು ಅದನ್ನು ನಿರ್ದಾಕ್ಷಿಣ್ಯವಾಗಿ ತಗೊಳ್ಳಿ ಅಂತ ಹೇಳಿದ್ದೀನಿ. ಈ ವಿಚಾರ ರಾಜಕೀಯ ತಿರುವು ಪಡೆದುಕೊಳ್ತಿದ್ದಂತೆ TV9 ಜೊತೆ ಮಾತನಾಡಿದ ರಾಜೀವ್ ಗೌಡ, ಅವರು ನನ್ನ ಸಹೋದರಿ ಇದ್ದಂತೆ, ತಪ್ಪು ಮಾತನಾಡಿದ್ರೆ ಕ್ಷಮೆ ಕೇಳ್ತೀನಿ, ಉದ್ದೇಶಪೂರ್ವಕವಾಗಿ ಮಾತಾಡಿಲ್ಲ ಅಂತ ತೇಪೆ ಹಚ್ಚ ಕೆಲಸ ಮಾಡಿದ್ರು. ಆದ್ರೆ ಸಿಡಿದೆದ್ದಿರೋ ಅಮೃತಾ ಗೌಡ ದೂರು ದಾಖಲಿಸಿದ್ದಾರೆ. ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಆಫೀಸಲ್ಲಿ ಇಟ್ಟಿದ್ದಾರೆ. ನಾನು ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನೋ ತಂದೀಗ ಈ ಪದ ನೀವೇ ಕೇಳಿಸ್ಕೊಳ್ರಿ. ಹಾಗಾದ್ರೆ ಇದಕ್ಕೇನು ಹೇಳ್ತೀರಿ? ನಾನು ತಪ್ಪಂಗೆ ಮಾತಾಡಿದ್ರು ಕೂಡ ಅವ್ರನ್ನ ಹೇಳಿದ್ದೀನಿ. ಅವ್ರು ನನ್ನ ಅಕ್ಕ ತಂಗಿ ಥರ, ಅವ್ರನ್ನ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗ್ಲೂ ನಾನು ಅವರಲ್ಲಿ ಕ್ಷಮೆ ಕೇಳೋಕ್ಕೆ ಇಚ್ಛಿಸ್ತಿದ್ದೀನಿ. ಅಂದರೆ ಒಬ್ಬ ಮಹಿಳೆ ಬಗ್ಗೆ ಹಿಂಗೆ ಮಾತಾಡಬಾರ್ದಿತ್ತು, ಮಾತಾಡಿದ್ರೆ ಕ್ಷಮೆ ಕೋರಿದ್ರು, ಅದಕ್ಕೇನು ಹೇಳ್ತೀನಿ ಸರ್? ಅದು ನಾವು ಕಂಪ್ಲೇಂಟೇ ಕೊಡ್ತೀವಿ ಸರ್. ಎಸ್ ಸರ್. ಈಗ ಅವರು ನಾನು ಆಯಿತು ಆ ರೀತಿ ಮಾತಾಡಬಾರ್ದಿತ್ತು, ಮಾತಾಡಿದ್ದೀನಿ ಅಂತ ಕ್ಷಮೆ ಕೋರಿದ್ದಾರೆ. ನೀವು ಪೊಲೀಸು ದೂರು ಕೊಡ್ತೀರಾ ಅಥವಾ ಅದನ್ನ ಕ್ಷಮೆಯನ್ನು ಅಕ್ಸೆಪ್ಟ್ ಮಾಡ್ತೀರಾ? ಸರ್, ಇದು ಕಂಪ್ಲೇಂಟೇ ಕೊಡ್ತೀವಿ. ಪುಡಾರಿಗಳನ್ನು ಬಂಧಿಸುವಂತೆ ವಿಪಕ್ಷ ಆಗ್ರಹ. ಬ್ಯಾನರ್ ಗುದ್ದಾಟಕ್ಕೆ ಎಂಟ್ರಿ ಕೊಟ್ಟ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆಡಿಯೋ ಕಳಿಸಿ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡೋ ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಎಂದಿದ್ದಾರೆ. ಬಿಜೆಪಿ ನಾಯಕರು ಕೂಡ ಈ ಬಗ್ಗೆ ಕಿಡಿಕಾರಿದ್ರೆ DK ಕಾನೂನಿನ ಅನ್ವಯ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಬಿಜೆಪಿಯವರು ಅವಮಾನ ಅಂತಾರಲ್ಲ, ಇದೇ ಅವಮಾನ ಇದೆ ಕಾಂಗ್ರೆಸ್ ಅವರೇ. ನಮ್ಮ ಮಹಿಳಾ ಆಯೋಗದವ್ರು ಮೊನ್ನೆ ಓಡೋಗ್ಬಿಟ್ರು, ಕೋಗಿಲಿಗೆ ಓಡಿ ಹೋದ್ರು. ಕಣ್ಣು ಕಾಣಿಸಲ್ವಾ, ಕಿವಿ ಕೇಳಿಸಲ್ವಾ, ಜ್ಞಾನ ಇಲ್ವಾ? ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರಕ್ಕೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರ್ಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳ್ತಾರೆ. ಯಾರೇ ಆಗ್ಲಿ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ ಬಿಡಿ. ಅಮೃತಾ ಗೌಡ ಶಿಡ್ಲಘಟ್ಟ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕಾನೂನಿನಂತೆ ಕ್ರಮ ಅಂತ DK ಹೇಳಿದ್ದಾರೆ. ಅಲ್ಲದೆ ಚಿಲ್ಲರೆ ವಿಚಾರವನ್ನ ಚರ್ಚೆ ಮಾಡೋದು ಬೇಡ, ರಾಜೀವ್ ಗೌಡಗೆ ಕ್ಷಮೆ ಯಾಚಿಸಲು ನಾನು ಸೂಚನೆ ಕೊಡ್ತೀನಿ ಅಂದ್ರು. ಈ ಜಾಗದಲ್ಲಿ ಅದೆಲ್ಲ ಚಿಲ್ಲರೆ ವಿಚಾರನ ಚರ್ಚೆ ಮಾಡೋದಲ್ಲ. ಯಾರು ಕಾನೂನು ದೊಡ್ಡವರಲ್ಲ. ನಾನು ಹುಡುಗಿ ತಪ್ಪು ಮಾಡಿದ್ದವ್ರನ್ನ ಕ್ಷಮೆ ಕೇಳಬೇಕು, ಆ ರೀತಿ ಆದೇಶ ಕೊಡ್ತೀನಿ. ರಾಜೀವ್ ಗೌಡನ ಬಂಧನ ಯಾವಾಗ? ಪೊಲೀಸರು ಕ್ರಮ ಕೈಗೊಳ್ಳೋದು ಯಾವಾಗ? ಪಕ್ಷದಿಂದ ಉಚ್ಚಾಟನೆ ಯಾವಾಗ ಎಂಬ ಪ್ರಶ್ನೆ ಎದ್ದಿದೆ. ದ್ವೇಷ ಭಾಷಣದ ವಿರುದ್ಧ ಕಾನೂನು ತರಲು ಹೊರಟಿರೋ ಸರ್ಕಾರ ತಮ್ಮ ಪಕ್ಷದಲ್ಲೇ ಇರೋ ಇಂಥ ಪುಡಿ ರಾಜಕಾರಣಿಗಳ ಮೇಲೆ ಮೊದಲು ಕ್ರಮ ಕೈಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಸುನಿಲ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.